ಫಲಿಸಲಿಲ್ಲ ಪ್ರಾರ್ಥನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸ್ಥಿತಿ ಯಾವ ಗತಿಗಂತೂ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ನಾವು ದೊಡ್ಡ ದೊಡ್ಡ ಭಾಷಣ ಹೊಡಿತೀವಿ, ನಾವು ಹೆಣ್ಮಕ್ಳಿಗೆ ಆ ಥರ ರಕ್ಷಣೆ ಈ ಥರ ರಕ್ಷಣೆ, ನಮ್ಮದು ಧರ್ಮ ಸಂಸ್ಕೃತಿಯ ರಾಷ್ಟ್ರ ಅಂತ. ನಿಜಕ್ಕೂ ನಾಚಿಗೇಡಿನ ಸಂಗತಿ. ಜನರೆದುರುಗಡೆ ನಾವು ತಲೆ ತಗ್ಗಿಸ್ಬೇಕು ಅಂಥದ್ದೊಂದು ಘಟನೆ ಆಯಿತು. 11 ದಿನಗಳ ಹಿಂದಾದಂಥ ಘಟನೆ. ಇವತ್ತು ಅದರ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಹಳ ಕೆಟ್ಟ ರಿಸಲ್ಟ್. ಅದು ಆ ಯುವತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂಥದ್ದು. ಇಡೀ ದೇಹದ ಅಂಗಾಂಗಗಳೆಲ್ಲ ಕೆಟ್ಟು ಹೋಗಿವೆ ಅನ್ನೋದಾದರೆ ಆಕೆ ಎಂಥ ಹೀನ ಸ್ಥಿತಿಯಲ್ಲಿದ್ದಲು ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಎಲ್ಲ ಗುಂಪು ಸೇರಿಕೊಂಡು ಅತ್ಯಾಚಾರ ಮಾಡಿಬಿಟ್ರೆ, ಆಕೆಯನ್ನು ಎತ್ತಿ ಫ್ಲೈಓವರಿಂದ ಕೆಳಗಡೆ ಎಸ್ದುಬಿಟ್ರೆ ಆಕೆಯ ಸ್ಥಿತಿಗತಿಗಳು ಏನಾಗಬಹುದು. ಇದೆಲ್ಲದರ ಜೊತೆಗೆ ಬೇರೆ ಬೇರೆ ರಾಡ್ಗಳನ್ನು ತೂರಿಸುವಂಥ ಒಂದು ಪ್ರಯತ್ನ ಕೂಡ ಆಗಿದೆ. ಅಂತಂದರೆ ಇವ್ರಿಗೇನಾದರೂ 3 ಕಾಸಿನ ಮಾನವೀಯತೆ ಇದೆಯಾ ಅನ್ನುವಂಥದ್ದು. ಹೀಗಾಗೇ ದೇಶದ ಹೆಣ್ಣುಮಕ್ಕಳುಗಳೆಲ್ಲ ಬೀದಿಗೆ ಬಂದು ಹೋರಾಟ ಮಾಡಿದ್ದು, ಕೇಂದ್ರ ಸರ್ಕಾರಕ್ಕೆ ಬೆವರಿಳಿಸಿದ್ದು. ಸೊ ಇದೆಲ್ಲ ಆದಮೇಲೆ ನಾಟಕಗಳು ಕೂಡ ಆರಂಭ ಆಯಿತು. ಇಷ್ಟು ದಿವಸ ಇವರು ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ದಂಥವ್ರು ಇದಕ್ಕಿದ್ದ ಹಾಗೆ ಆಕೆಯನ್ನು ಸಿಂಗಾಪುರಕ್ಕೆ ಕಳಿಸಿದ್ದು, ಅಲ್ಲಿ ಉನ್ನತ ಚಿಕಿತ್ಸೆಯನ್ನು ಕೊಡಿಸ್ತೀವಿ ಅಂತ. ಇದ್ಯಾವುದೂ ಕೂಡ ಫಲಪ್ರದ ಆಗಲಿಲ್ಲ. ಒಂದು ಮೂಲದ ಪ್ರಕಾರ ಈಕೆ ಹೋಗೋಕ್ಕಿಂತ ಮೊದಲೇ ಈಕೆ ಪ್ರಾಣಪಕ್ಷಿ ಹಾರೋಗಿತ್ತು ಅನ್ನುವಂಥದ್ದು. ಎಲ್ಲರ ಕಡೆಗೆ ಕೇಂದ್ರ ಕಣ್ಣೊರೆಸೋ ನಿಟ್ಟಿನಲ್ಲೇ ಇಂಥದ್ದೊಂದು ತಂತ್ರಗಾರಿಕೆಯನ್ನು ಮಾಡ್ತು ಅಂತ. ಅದೇನೇ ಇರಲಿ, ಒಟ್ಟಾರೆಯಾಗಿ ಇಡೀ ದೇಶ ತಲೆ ತೆಗೆಸುವಂಥ ಘಟನೆ ಆಗಿರುವಂಥದ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯವಾದಿ ಶ್ಯಾಮ್ ಸುಂದರ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಶ್ಯಾಮ್ ಸುಂದರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ಮತ್ತೊಬ್ಬರ ಜೊತೆಗೆ ಇರುವಂಥವರು ತಮಗೆಲ್ಲ ಪರಿಚಿತರು, ಡಾಕ್ಟರ್ ವಿದ್ಯಾ ಭಟ್. ವಿದ್ಯಾಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಬನ್ನಿ, ಭಾರತೀಯ ಹೈಕಮಿಷನರ್ ರಾಘವನ್ ಏನಂತಾರೆ ಕೇಳೋಣ. ಸಿಂಗಾಪುರ್ನಲ್ಲಿರುವಂಥವರು, ಯುವತಿಯ ಮನೆಯವರಿಗೆ ನಿಜಕ್ಕೂ ಆಘಾತ ಆಗಿದೆ, ನಮಗೂ ಕೂಡ ಬೇಸರ ತಂದಿದೆ ಅನ್ನುವಂಥ ಮಾತನ್ನು ರಾಘವನ್ ಹೇಳ್ತಾರೆ. ಏನು ಹೇಳ್ತಾರೆ ರಾಘವನ್, ಕೇಳೋಣ ಬನ್ನಿ. As you are aware, it was with very profound grief that we had announced that our patient who had been airlifted here earlier in the week had passed away at 4:45 a.m. this morning. The requisite formalities for sending the body to India are being completed. The deceased and the family members would be flown back to India in a chartered aircraft later this afternoon. The High Commission is working out the detailed logistics. We extend our deepest condolences to the family members and pray to the Almighty to give them strength to bear this loss, the grief and the attendant pain. As you may be aware, the Prime Minister of India has given a moving and solemn message while conveying his and the nation's deepest condolences to the family. ಬರೀ ಇದ್ರ ಬಗ್ಗೆ ಮಾತಾಡೋಣ. ಮಸೂದ್ ನಮ್ಮ ಪ್ರತಿನಿಧಿ ಕಾಲೇಜಿನ ಮುಂಭಾಗದಲ್ಲಿದ್ದಾರೆ, ಶೇಷಾದ್ರಿಪುರಂ ಕಾಲೇಜಿನ ಮುಂಭಾಗದಲ್ಲಿ. ಅಲ್ಲಿನ ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ. ಏನು ಹೇಳ್ತಾರೆ ಕಣ ಮಸೂದ್, ಏನು ಹೇಳ್ತಾರೆ ವಿದ್ಯಾರ್ಥಿಗಳು ಇದ್ರ ಬಗ್ಗೆ? ರಂಗನಾಥ್, ಈ ಪ್ರಕರಣ ಏನಿದೆ ಇದು ಇಡೀ ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸ ಒದಗಿಸಿರುವಂಥದ್ದು. ಕಾನೂನು ಪಂಡಿತರು ಮತ್ತೆ ಬೇರೆ ಬೇರೆ ತಜ್ಞರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು. ಪ್ರಕರಣದಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಬಲಿಯಾಗಿರೋ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಸಮುದಾಯದ ಅಭಿಪ್ರಾಯ ಕೂಡ ಬಹಳ ಪ್ರಮುಖವಾಗುತ್ತೆ. ನಮ್ಮ ಜೊತೆ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನ ಒಂದಷ್ಟು ಜನ ವಿದ್ಯಾರ್ಥಿನಿಯರಿದ್ದಾರೆ. ಈ ವಿದ್ಯಾರ್ಥಿನಿಯರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಾವು ಕೇಳೋಣ. ಮೇಡಮ್, ಈಗ ನೀವು ಇಡೀ ಪ್ರಕರಣ ನಿಮ್ಗೆ ಗೊತ್ತು, ಈ ಸಂಬಂಧಪಟ್ಟಂಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಡೆಲ್ಲಿಯಲ್ಲಿ ನಡೆದಿದ್ದಂತಹ ಹುಡುಗಿಗೆ ಹಿಂಗೆ ಆಗಿರೋದಕ್ಕೆ ಎಲ್ಲರಿಗೂ ಭಯ ಮತ್ತು ಬೇಸರವನ್ನು ಉಂಟು ಮಾಡಿದೆ. ಇದು ನಮ್ಮ ದೇಶದಲ್ಲಿ ಇದು ಮೊದಲನೇ ಟೈಮ್ ಆಗ್ತಾ ಇರೋದಲ್ಲ. ಪ್ರತಿನಿತ್ಯ ನಾವು ಈ ಥರದನ್ನ ತುಂಬ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರ್ತೀರಿ. ಇದು ನಿತ್ಯ ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಅನ್ನೋದಿರಲ್ಲ. ನಮ್ಮ ರಾಜಕಾರಣಿಗಳು ಅವರ ರಕ್ಷಣೆಯನ್ನು ಮಾತ್ರ ನೋಡ್ಕೊತಾರೆ ಹೊರತಾಗಿ ಪ್ರಜೆಗಳ ರಕ್ಷಣೆಯನ್ನು ಅವರು ನೋಡ್ಕೊಳ್ಳಲ್ಲ. ಸೊ ಇದು ದಿನೇ ಹಿಂಗಾಗ್ತಾ ಇದೆ. ಹೆಣ್ಮಕ್ಳು ಭಯ ಬಿಟ್ಟು ಸ್ವತಂತ್ರವಾಗಿ ಓಡಾಡಕ್ಕಾಗಲ್ಲ ಆಚೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರ್ಬೋದು, ಆದರೆ ನಮ್ಮ ದೇಶದಲ್ಲಿರುವಂತಹ ಹೆಣ್ಮಕ್ಳಿಗೆ ಇನ್ನೂ ಸ್ವತಂತ್ರ ಬಂದಿಲ್ಲ. ಸೊ ರಾಜಕಾರಣಿಗಳು ಇನ್ನೂ ಅತಿ ಹೆಚ್ಚು ಕ್ರಮಗಳನ್ನು ಕೈಗೊಳ್ಳಬೇಕು. ಮತ್ತು ಅದು ಅಪರಾಧ ಮಾಡಿರೋರ್ಗಂತಹವ್ರಿಗೆ ಹ್ಯಾಂಗ್ ಮಾಡಲೇಬೇಕು. ಬಿಕಾಸ್ ನಮ್ಮ ದೇಶದಲ್ಲಿ ಯಾರಿಗೂ ಕಠಿಣವಾದ ಶಿಕ್ಷೆಯನ್ನು ಕೊಡಲ್ಲ, ಅವ್ರಿಗೆ ಕ್ಷಮಿಸ್ತಾ ಹೋಗ್ತಾ ಇರ್ತಾರೆ. ಹಿಂಗೆ ಮಾಡೋದ್ರಿಂದ ಇನ್ನೊಬ್ಬರಿಗೆ ಭಯ ಅನ್ನೋದು ಬರಲ್ಲ, ಏನಾಗಲ್ಲ, ಹೆಂಗೋ ಏನ್ ಮಾಡಲ್ಲ ಅನ್ಕೊಂತಾರೆ. ಬಟ್ ಸ್ಟಿಲ್ ಅವ್ರಿಗೆ ಕಠಿಣವಾದ ಕ್ರಮ ಕೊಡೋದ್ರಿಂದನೇ ಇತರರಿಗೆ ಭಯ ಉಂಟಾಗುತ್ತೆ. ಹಂಗೆ ಮಾಡೋದ್ರಿಂದ ನೀವೇನು ಹೇಳಿ ಬಯಸ್ತೀರಿ ಅಂದ್ರೆ ರೂಲ್ಸ್ ಯಾವ ರೀತಿ ಫಾರ್ಮೇಷನ್ ಆಗಬೇಕು? ಓಕೆ, ಆ್ಯಕ್ಚುಲಿ ನಮ್ಮ ಇಂಡಿಯಾಲಿ ಈ ಥರ ಘಟನೆ ನಡೀತಾ ಇರೋದು ನಮಗೆ ತುಂಬ ಇಟ್ಸ್ ಅ ವೆರಿ ಬಿಗ್ ಇನ್ಸಲ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಇಂಡಿಯಾಲಿ ಹೇಗಿದೆ ಲಾ ಅಂತ ಅಂದರೆ ಇಫ್ ಅ ಪರ್ಸನ್ ಕಮಿಟ್ಸ್ ಒನ್ ಮಿಸ್ಟೇಕ್, ಅವ್ನಿಗೆ ಹೇಗೆ ಮಾಡ್ತಾರೆ ಅಂದರೆ ಫೈನ್ ಕಟ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಇಲ್ಲಾಂದರೆ 1 year 2 years ಅಂತ ಅವ್ರಿಗೆ ಶಿಕ್ಷೆ ಇರುತ್ತೆ ಅಷ್ಟೇ.
ಅದು ಬಿಟ್ಟು ಇನ್ನೇನು ಎನ್ಫೋರ್ಸ್ ಮಾಡಿ ಲಾ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಯಾವುದೇ ಥರದ್ದು ಮೆಷರ್ಸ್ ತಗೊಂಡಿಲ್ಲ. ಸೊ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಒಂದು ಒಳ್ಳೆ ಮೆಷರ್ ತಗೋಬೇಕು. ಹೆಣ್ಮಕ್ಳು ನೋಡಿ, ಪಬ್ಲಿಕಲ್ಲಿ ಇದು ಘಟನೆ ಡೆಲ್ಲಿಲಿ ಮಾತ್ರ ಅಲ್ಲ, ಎಲ್ಲದೂ ನಡಿಬೋದು, ನಮ್ಮ ಮನೇಲೂ ಕೂಡ ನಡಿಬೋದು. ಆ ಥರ ಒಂದು ಸಿಚುವೇಶನ್ ಇದೆ. ಒಂದು ಹೆಣ್ಮಗಳು ಹೊರಗಡೆ ಓಡಾಡಬೇಕು ಅಂತ ಅಂದರೆ ಒಂದು ಒಳ್ಳೆ ಫೋರ್ಸು, ಒಂದು ಒಳ್ಳೆ ಗೌರ್ಮೆಂಟ್ ರೂಲ್ಸ್ ರಿಸ್ಟ್ರಿಕ್ಷನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲರೂ ಸೇಫ್ ಆಗಿರ್ತಾರೆ. ಅಂದರೆ ಈ ಥರ ಪನಿಷ್ಮೆಂಟ್ ಕೊಡಬೇಕು. Like always, parents give advice to their daughters as to what is to be done, but now parents have to tell their sons how they have to behave with girls, how they have to be in the society. Those culprits should be given not ordinary death but extraordinary death. They should plead for death, but death shouldn't come to them. Like that they have to be tortured. ರಂಗನಾಥ್, ಇದು ಇಡೀ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ಮುಖ್ಯವಾಗಿ ಇವರು ಹೇಳ್ತಾ ಇರುವಂಥದ್ದು, ಯಾರು ಕ್ರಿಮಿನಲ್ಸ್ ಇದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು. ಮತ್ತೆ ಆ ನಿಟ್ಟಿನಲ್ಲಿ ಇಡೀ ಅಂದ್ರೆ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಗಂಭೀರ ಪ್ರಯತ್ನಗಳು ಮಾಡಬೇಕು, ರೂಲ್ಸ್ಗಳನ್ನ ಫಾರ್ಮೇಷನ್ ಮಾಡಬೇಕು, ಇನ್ನಷ್ಟು ಆ ತಿದ್ದುಪಡಿಗಳನ್ನ ಆ ರೂಲ್ಸ್ಗಳಿಗೆ ಮಾಡಬೇಕು ಅನ್ನುವಂಥದ್ದು. ರಂಗನಾಥ್, ಓಕೆ, ಫೈನ್, ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾರ್ಥಿನಿಯರು ಏನು ಹೇಳಿದ್ರು ಅನ್ನುವಂಥ ಮಾತನ್ನು ಕೇಳಿದ್ರಿ. ಈಗ ಬನ್ನಿ, ಗುರುಪ್ರಸಾದ್ ಮಹಾರಾಣಿ ಕಾಲೇಜಿನ ಬಳಿಯಲ್ಲಿದ್ದಾರೆ. ಮತ್ತು ಇದೇ ಈಗ ಮಸೂದ್ ಏನು ಮಾತಾಡಿದ್ರು, ಮಸೂದ್ ಈಗ ಮಲ್ಲೇಶ್ವರಂನಲ್ಲಿ ಮಹಾರಾಣಿ ಅಮ್ಮಣ್ಣಿ ಕಾಲೇಜಿನ ವಿದ್ಯಾರ್ಥಿನಿಯ ಜೊತೆಗೂ ಕೂಡ ಇನ್ನೂ ಸ್ವಲ್ಪ ಹೊತ್ತಿಗೆ ಮಾತಾಡ್ತಾರೆ. ಜೊತೆಗೆ ನಮ್ಮ ಸ್ಟುಡಿಯೋದಲ್ಲೂ ಕೂಡ ಗೆಸ್ಟ್ಗಳಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ ಸಣ್ಣ ವಿರಾಮದ ನಂತರ.